3, 2, 1. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ನಮಸ್ಕಾರ. ಗಾಯತ್ರಿ ಹಾಸನ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಸ್ಪೆಷಲ್ಲಾಗಿ ಅವಲಕ್ಕಿ ಕಡುಬು ಮಾಡ್ತಾಯಿದ್ದೀನಿ. ಅದು ತರಕಾರಿ ಹಾಕ್ಬಿಟ್ಟು ಅವಲಕ್ಕಿ ಕಡುಬು ಮಾಡ್ತಾಯಿದ್ದೀನಿ. ನಾವು ಅಕ್ಕಿ ಕಡುಬೆಲ್ಲ ಮಾಡ್ತಾಯಿರ್ತೀವಿ. ಈ ಥರ ಒಂದು ಸ್ಪೆಷಲ್ಲಾಗಿ ಅವಲಕ್ಕಿ ಕಡುಬು ಮಾಡ್ಕೊಳ್ಳಿ. ತುಂಬ ರುಚಿಯಾಗಿರುತ್ತೆ. ಅದರಲ್ಲೂ ಬಿಸಿನಲ್ಲಿ ತಿಂದ್ರಂತೂ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಟ್ರೈ ಮಾಡಿ. ಇದು ಹೇಗೆ ಮಾಡೋದು ಅಂತ ನೋಡಬೇಕು ಅಂದರೆ ಫ್ರೆಂಡ್ಸ್, ಈ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಬನ್ನಿ ಈಗ ಹೇಗೆಲ್ಲ ತಯಾರಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಅವಲಕ್ಕಿ ಕಡುಬಿಗೆ. ಬನ್ನಿ ಫ್ರೆಂಡ್ಸ್, ಇವಾಗ ನಾನು ಅವಲಕ್ಕಿ ಕಡುಬು ಮಾಡಲಿಕ್ಕೆ ಇದರಲ್ಲಿ 1.5 ಬೌಲಷ್ಟು ಅವಲಕ್ಕಿ ತಗೊಂಡಿದ್ದೀನಿ. ಗಟ್ಟಿ ಅವಲಕ್ಕಿ, ಪೇಪರ್ ಅವಲಕ್ಕಿ ತಗೊಳಕ್ಕೆ ಹೋಗ್ಬಿಡಿ, ಗಟ್ಟಿ ಅವಲಕ್ಕಿನೇ ತಗೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ಕಡುಬು ಅವಾಗ. ಇದನ್ನ ಇವಾಗ ಒಂದು 2-3 ಸರಿ ನೀರಲ್ಲಿ ತೊಳ್ಕೊಳ್ಳೋಣ. ಗಲೀಜೆಲ್ಲ ಹೋಗುತ್ತೆ, ಧೂಳಿದ್ರೆ ಹೋಗುತ್ತೆ. ನೋಡಿ, ನೀಟಾಗಿ ತೊಳೆದಿಟ್ಕೊಳ್ಳೋಣ. ತೊಳೆದ್ಬಿಟ್ಟು ನೀಟಾಗಿ ನೀರೆಲ್ಲ ಬಸ್ತಿಟ್ಟಿದ್ದೀನಿ ನೋಡಿ. ಒಂದು ಡ್ರಾಪು ನೀರು ಇರಬಾರ್ದು. ಈಗ ಮೇಲ್ಗಡೆ ಒಂದು ಅರ್ಧ ಗ್ಲಾಸು, ಕಾಫಿ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ತೀನಿ. ಸ್ವಲ್ಪ ತೇವಾಗಿರಬೇಕು. ನಮಗೆ ಹಿಂಗೆ ಮುಟ್ಟಿದರೆ ಮುದ್ದೆ ಥರ ಬರಬೇಕದು. ಆಲ್ರೆಡಿ ಸ್ಟವ್ ಮೇಲೆ ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ 2 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಅದಕ್ಕೆ ಎಣ್ಣೆ ಕಾದಿದೆ. ಸಾಸಿವೆ ಹಾಕ್ತಾಯಿದ್ದೀನಿ ಸ್ವಲ್ಪನೇ. ಅದ್ರ ಜೊತೆ ಸ್ವಲ್ಪ ಜೀರಿಗೆ ಹಾಕ್ತೀನಿ, ಒಂದು ಅರ್ಧ ಸ್ಪೂನಷ್ಟು. ನೋಡಿ, ಸಾಸಿವೆ ಜೀರಿಗೆ 2 ಸಿಡಿತಾ ಇದೆ. ಇದಕ್ಕೆ 2 ಸ್ಪೂನು ನಾನು ಕಡಲೆಬೇಳೆ ಹಾಕ್ತಾಯಿದ್ದೀನಿ. ನೀವು ಕಡಲೆಬೇಳೆ ಇಲ್ಲ ಅಂದರೆ ನೀವು ಬಟಾಣಿ ಇದ್ದರೆ ಬಟಾಣಿನೇ ಹಾಕ್ಬಿಡಿ. 1 ಸ್ಪೂನು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಉದ್ದಿನಬೇಳೆ ಕಡಲೆಬೇಳೆ ಬೇಡ ಅಂದರೆ ಬಟಾಣಿ ಇದ್ದರೆ ಬಟಾಣಿ ಹಾಕ್ಕೊಳ್ಳಿ, ರುಚಿಯಾಗಿರುತ್ತೆ ಅದನ್ನು. ನೋಡಿ, ಫ್ರೈ ಆಯಿತು ಸ್ವಲ್ಪವ. ಅದಕ್ಕೆ ನಾನು ಒಂದು ಬೌಲಲ್ಲಿ 2 ಕ್ಯಾರೆಟು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ನೀವು ಕಟ್ ಮಾಡೋಕ್ಕಾಗಲ್ಲ ಅಂದರೆ ಕೊಬ್ಬರಿ ತುರಿಯೋದ್ರಲ್ಲಿ ತುರಿದ್ಬಿಟ್ಟು ಹಾಕೋಬೋದು. ನಾನು ಬಾಯಿಗೆ ಸಿಕ್ಕಿದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು. ನೋಡಿ, ಫ್ರೈ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆ ಬೀನ್ಸ್ ಹಾಕ್ತಾಯಿದ್ದೀನಿ, ಒಂದು ಅರ್ಧ ಬೌಲಷ್ಟು. ನೀವು ಯಾವುದೇ ತರಕಾರಿ ಹಾಕಿ, ಕ್ಯಾಪ್ಸಿಕಮ್ ಹಾಕಿ, ಆಲೂಗೆಡ್ಡೆ ಹಾಕಿ, ಯಾವ ತರಕಾರಿನೂ ಹಾಕಿದ್ರೂ ನಡೆಯುತ್ತೆ. ನಾನು ಬೀನ್ಸು ಕ್ಯಾರೆಟ್ ಇತ್ತು ಅಂತ ಅವೆರಡು ಮಾತ್ರ ಹಾಕಿದ್ದೀನಿ. ನೋಡಿ, ಒಂದು 3-4 ಗ್ರೀನ್ ಚಿಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಕಟ್ ಮಾಡಿ. ಬೇಡ ಅಂದರೆ ಸ್ಕಿಪ್ ಮಾಡಿ, ನೀವು ಚಿಕ್ಕ ಮಕ್ಕಳಿದ್ರೆ ಅಂತೂ ಹಾಕಕ್ಕೆ ಹೋಗ್ಬಿಡಿ. ನೋಡಿ, ಫ್ರೈ ಆಗಿದೆ ಅರ್ಧ. ಸ್ವಲ್ಪ ಕರಿಬೇವು ಹಾಕಿದ್ದೀನಿ. ಇವಾಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ರುಚಿಗೆ ತಕ್ಕಷ್ಟು ತರಕಾರಿಗೆ ಅಷ್ಟೇ ಉಪ್ಪು ಹಾಕಿ, ನೀವು ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ. ನೋಡಿ, ಈಗೆಲ್ಲ ಫ್ರೈ ಆಗಿದೆ. ನೋಡಿ, ತಳ ಹಿಡಿಯುತ್ತೆ ಅಂತ ನಾನು ಒಂದು 2-3 ಸ್ಪೂನಷ್ಟು ನೀರು ಹಾಕ್ತಾಯಿದ್ದೀನಿ. ತರಕಾರಿ ಏನು ಜಾಸ್ತಿ ಹೊತ್ತು ಬೇಯಿಸ್ಬೇಕಾಗಿಲ್ಲ. 2 ನಿಮಿಷ 3 ನಿಮಿಷ ಬೇಯಿಸಿದರೆ ಸಾಕಾಗುತ್ತೆ. ಅಷ್ಟೇ ಫ್ರೈ ಮಾಡ್ಕೊಳ್ಳೋಣ ಅಷ್ಟೇ. ಈಗ ಒಂದು ಅರ್ಧ ಟೀ ಸ್ಪೂನಷ್ಟು, ಒಂದು ಚಿಟಿಕೆಯಷ್ಟು ಹಿಂಗೆ ಹಾಕಿದ್ದೀನಿ. ನೋಡಿ, ಹಿಂಗೆ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಫ್ರೈ ಮಾಡೋಣ. ಹಾಗೇ ಒಂದು ಕಡೆ ಅವಲಕ್ಕಿ ನೆನೆಸಿಟ್ಟಿದೆ, ಅದನ್ನು ರೆಡಿಯಾಗಿದೆ. ನೋಡಿ, ಈ ಥರ ಮುದ್ದೆ ಮಾಡೋಕ್ಕೆ ಬರಬೇಕು, ಅಷ್ಟು ತೇವ ಇದ್ದರೆ ಸಾಕು. ತುಂಬ ನೀರಾಗಿರಬಾರ್ದು ಅವಲಕ್ಕಿ. ನೋಡಿ, ಕಡುಬು ಕಟ್ಟಕ್ಕೆ ಬರಬೇಕು ಈ ಥರ ಉಂಡೆ ಮಾಡಲಿಕ್ಕೆ. ಅಷ್ಟು ನೀರು ಹಾಕೊಳ್ಳಿ ಸಾಕು. ಒಂದು ಅರ್ಧ ಗ್ಲಾಸು ಕಾಫಿ ಕುಡಿಯೋ ಗ್ಲಾಸಲ್ಲಿ ನೀರು ಹಾಕಿ ಇಟ್ಬಿಟ್ರೆ ಸಾಕಾಗುತ್ತೆ. ನೋಡಿ, ಇದನ್ನು ಒಂದು ಕಡೆಗೆ ರೆಡಿ ಮಾಡ್ಕೊತೀನಿ. ಇದಕ್ಕೇನೆ ತರಕಾರಿ ಹಾಕ್ಕೊಳ್ಳೋಣ. ತರಕಾರಿ ಬೇಯಿಸ್ಕೊಂಡ್ವಳ ಅದನ್ನು ಓನ್ಲಿ ಫ್ರೈ ಮಾಡ್ಕೊಳ್ಳಿ ಅಷ್ಟೇ ಸಾಕು. ತರಕಾರಿನ ಬೇಯಿಸೋದೇನು ಬೇಕಾಗಲ್ಲ. ನೋಡಿ, ಎಲ್ಲ ಮಿಕ್ಸ್ ಮಾಡಿಬಿಟ್ಟೆ ನಾನು, ಮರೆತುಬಿಟ್ಟು ತೋರಿಸೋದು ಮರೆತೆ. ಇವಾಗ ಅದಕ್ಕೇ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ, ತರಕಾರಿ ಅವಲಕ್ಕಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಇದಕ್ಕೆ ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ. ರುಚಿ ತುಂಬ ಚೆನ್ನಾಗಿರುತ್ತೆ, ರುಚಿ ಅಂತೂ. ಹಸಿ ತೆಂಗಿನಕಾಯಿ ಇದ್ರೆ ಹಾಕ್ಕೊಳ್ಳಿ, ತುಂಬ ರುಚಿಯಾಗಿ ಬರುತ್ತೆ. ಈಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ತರಕಾರಿಗೆ ಅಷ್ಟೇ ಉಪ್ಪು ಹಾಕಿದ್ದೀವಿ, ಇದಕ್ಕೆ ಉಪ್ಪು ಹಾಕಿಲ್ಲ. ಅವಲಕ್ಕಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ. ತಿನ್ಲಿಕ್ಕಂತೂ ತುಂಬ ರುಚಿ ಇರುತ್ತೆ. ತರಕಾರಿ ಎಲ್ಲ ಸೇರಿರುತ್ತೆ, ಇದಕ್ಕೆ ತೆಂಗಿನಕಾಯಿ ಸೇರಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಮಕ್ಳಿಗೆ ಬಾಕ್ಸಿಗೆಲ್ಲ ಹಾಕ್ಬೋದು. ನೋಡಿ, ಈ ಥರ ಉಂಡೆ ಮಾಡ್ಕೊಳ್ಳೋಣ. ಕಡುಬು ಕಟ್ಟೋದಕ್ಕೆ ಬರಬೇಕು. ನೀವು ಇಡ್ಲಿ ಥರನಾರು ತೊಟ್ಬಿಟ್ಟು ಇಟ್ಕೊಳ್ಳಿ, ಈ ಥರನಾರು ಮಾಡ್ಕೊಳ್ಳಿ. ನೋಡಿ, ಈ ಥರ ಜಾಲಿ ಪ್ಲೇಟ್ ತಗೊಂಡಿದ್ದೀನಿ, ಬಟ್ಲು ತಗೊಂಡಿದ್ದೀನಿ ನಾನು. ಈ ಥರ ಇರೋದು ತಗೊಳ್ಳಿ. ಎಲ್ಲರ ಮನೇಲೂ ಇರುತ್ತೆ ಈ ಥರ. ಇಲ್ಲಾಂದರೆ ಇಡ್ಲಿ ಕುಕ್ಕರಲ್ಲಿ ಇಟ್ಬಿಡಿ, ಅದು ಇನ್ನೂ ಬೆಸ್ಟಾಗಿರುತ್ತೆ. ನೋಡಿ, ಈಗೆಲ್ಲ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇವಾಗ ನೋಡಿ, ಎಲ್ಲ ಉಂಡೆಗಳೆಲ್ಲ ರೆಡಿ ಆಯಿತು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇವಾಗ ಬೇಯೋದಕ್ಕೆ ಇಡೋಣ ಇದನ್ನು. ನೋಡಿ, ಈ ಥರ ಮಿದ್ದಾದರೂ ಇಡ್ಬೋದು ಒಂದೊಂದು ಉಂಡೆ. ನಾನು ಈ ಥರ ಇಟ್ಟಿದ್ದೀನಿ ಅಷ್ಟೇ. ನೋಡಿ, ಆಲ್ರೆಡಿ ಒಂದು ಪಾತ್ರೆಯಲ್ಲಿ ನೀರು ಇಟ್ಟಿದ್ದೀನಿ.
ನೀರು ಬಿಸಿ ಆದಮೇಲೆ ನಾವು ಕಡುಬೆಲ್ಲ ತೊಟ್ಟಿಟ್ಕೊಂಡ್ವಲ್ಲ, ಉಂಡೆ ಮಾಡ್ಕೊಂಡ್ವಲ್ಲ, ಅದನ್ನು ಇಡ್ತಾಯಿದ್ದೀನಿ. ನೋಡಿ 10 ನಿಮಿಷ ಬಿಟ್ಬಿಡೋಣ ಸಾಕು, ಬೇಗನೆ ಬೆಂದುಬಿಡುತ್ತೆ. ತರಕಾರಿನೂ ಅರ್ಧ ಬೆಂದಿರುತ್ತೆ. ಅವಲಕ್ಕಿ ಏನು ಜಾಸ್ತಿ ಬೇಯೋ ಅವಶ್ಯಕತೆ ಇರಲ್ಲ. ನೋಡಿ 10 ನಿಮಿಷ ಆಯಿತು, ತೆಗಿತಾ ಇದ್ದೀನಿ. ನೋಡಿ ಒಂದು ಕಡುಬಾದರೂ ಒಡೆದೋಗಿಲ್ಲ, ಯಾವ ಥರ ಇದೆ ಅಂತ. ಅಷ್ಟು ನೀಟಾಗಿ ಬಂದಿತ್ತು ಕಡುಬು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಎಲ್ಲ ಸರ್ವ್ ಮಾಡ್ಕೊಳ್ಳೋಣ ಒಂದು ಪ್ಲೇಟಿಗೆ. ನೋಡಿ ಒಳ್ಳೆ ಕಲರ್ಫುಲ್ಲಾಗಿ ಕಾಣ್ತೈತೆ. ನೋಡಿ ಆರೆಂಜ್ ಇದೆ, ಗ್ರೀನ್ ಇದೆ, ವೈಟ್ ಇದೆ, ಎಲ್ಲ ಅಂತೂ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಕಡುಬಂತೂ. ಅಷ್ಟು ರುಚಿಯಾಗಿತ್ತು. ನಾನು ಲೈಟಾಗಿ ಚಟ್ನಿ ಮಾಡಿದ್ದೆ ಇದಕ್ಕೆ. ಸಾಂಬಾರು, ತುಪ್ಪ, ಮೊಸರು ಎಲ್ಲ ಚೆನ್ನಾಗಿರುತ್ತೆ. ಯಾವ್ದು ಬೇಕಾದರೂ ಯೂಸ್ ಮಾಡ್ಕೋಬೋದು. ನೋಡಿ ನಾನು ಒಂದು ಕಡೆ ತುಪ್ಪ ಇಟ್ಕೊಂಡಿನಿ, ಒಂದು ಕಡೆ ಚಟ್ನಿನಲ್ಲಿ ತಿಂದ್ರಂತೂ ತುಂಬ ಚೆನ್ನಾಗಿತ್ತು. ಚಟ್ನಿ ಜೊತೆ ತುಪ್ಪದ ಜೊತೆ ಅಂತೂ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಫ್ರೆಂಡ್ಸ್, ಯಾರಾದರೂ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇರೋದಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್.